ಓಂ ಶಾಂತಿ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ಓಂ ಶಾಂತಿ. ಇವತ್ತು ನಾವು ಒಬ್ಬ ರಾಜನ ಕಥೆಯನ್ನ ನೋಡೋಣ. ಆದರೆ ಈ ರಾಜ ಅರಮನೆಯಲ್ಲಿಲ್ಲ. ಬದಲಿಗೆ ನಮ್ಮೊಳಗಿದ್ದಾನೆ. ನಮ್ಮ ಮನಸ್ಸು, ಬುದ್ಧಿ, ನಮ್ಮ ಅಭ್ಯಾಸಗಳೇ ಅದೇ ಅವನ ರಾಜ್ಯ. ಹೌದು ಹೌದು. ನಾವು ನೋಡ್ತಿರೋದು 1987 ಜನವರಿ 21ರಂದು ನೀಡಿದ ಒಂದು ಆಧ್ಯಾತ್ಮಿಕ ಪ್ರವಚನ. ಇದರಲ್ಲಿ ಈ ಆಂತರಿಕ ರಾಜ ತನ್ನ ರಾಜ್ಯವನ್ನ ಹೇಗೆ ಗೆದ್ದು ಮುಂದೆ ಇಡೀ ವಿಶ್ವದ ರಾಜನಾಗ್ತಾನೆ ಅನ್ನೋದರ ಬಟ್ಟೆ ಇದೊಂದು ಕೈಪಿಡಿ ಇದ್ದ ಹಾಗೆ. ಹೌದು. ಇದರ ಮೂಲ ಸಿದ್ಧಾಂತವೇ ಸ್ವರಾಜ್ಯ ಅಧಿಕಾರಿಯೇ ವಿಶ್ವರಾಜ್ಯ ಅಧಿಕಾರಿಯ. ಹೌದು. ಇದು ಕೇಳೋಕೆ ಒಂದು ದೊಡ್ಡ ಘೋಷಣೆ ತರ ಅನ್ನಿಸಿದ್ರೂ ಇದರ ಅರ್ಥ ತುಂಬಾ ಸರಳ ಮತ್ತು ಆಳವಾಗಿದೆ. ಸರಿ. ನಮ್ಮ ಹೊರಗಿನ ಪ್ರಪಂಚ, ನಮ್ಮ ಭವಿಷ್ಯ, ನಮ್ಮ ಪದವಿ ಇದೆಲ್ಲವೂ ನಮ್ಮ ಒಳಗಿನ ಸ್ಥಿತಿಯ ಒಂದು ಪ್ರತಿಬಿಂಬ ಅಷ್ಟೇ. ಓಹೋ. ಹಾಗಾಗಿ ಈ ಪ್ರವಚನ ಭವಿಷ್ಯವನ್ನ ಹೇಳೋದಿಲ್ಲ, ಬದಲಿಗೆ ಭವಿಷ್ಯವನ್ನ ರೂಪಿಸೋ ಇಂದಿನ ವಿಧಾನವನ್ನ ಕಲಿಸುತ್ತೆ. ವಾವ್. ಇದೊಂದು ಕನ್ನಡಿ ಇದ್ದಾಗೆ. ಇವತ್ತು ನಾವು ಆ ಕನ್ನಡಿಯಲ್ಲಿ ಏನು ನೋಡ್ತೀವೋ ಅದೇ ನಾಳೆ ನಮ್ಮ ನಿಜ ಸ್ವರೂಪ ಆಗತ್ತೆ. ಸರಿ. ಹಾಗಿದ್ರೆ ಆ ಕನ್ನಡಿಯಲ್ಲಿ ನಾವು ಮೊದಲು ಏನು ನೋಡಬೇಕು? ಪ್ರವಚನದ ಆರಂಭದಲ್ಲೇ ಒಂದು ಪದ ಬರುತ್ತೆ, ಬಾಬಾ. ಅನುಯಾಯಿಗಳಿಗೆ ಇದು ಕೇವಲ ಒಂದು ಪದವಲ್ಲ ಅಲ್ವಾ? ಇದು ಭಗವಂತನ ಜೊತೆಗಿನ ಒಂದು ವೈಯಕ್ತಿಕ ಸಂಬಂಧದ ಸಂಕೇತ. ನಿಜ. ಪ್ರವಚನದಲ್ಲಿ ಇದನ್ನೇ ಎಲ್ಲಾ ಆಧ್ಯಾತ್ಮಿಕ ಖಜಾನೆಗಳ ಮಾಸ್ಟರ್ ಕೀಲಿ ಅಂತ ಹೇಳಲಾಗುತ್ತೆ. ಇದು ಕುತೂಹಲಕಾರಿ ಅಲ್ವಾ? ಒಂದೇ ಕೀಲಿಯಿಂದ ಎಲ್ಲಾ ಸಂಪತ್ತು ಸಿಗುತ್ತೆ ಅನ್ನೋದು. ಖಂಡಿತ. ಆದ್ರೆ ಇಲ್ಲಿ ಒಂದು ಆಸಕ್ತಿಕರವಾದ ಪ್ರಶ್ನೆ ಬರುತ್ತೆ. ಏನು? ಪ್ರತಿಯೊಬ್ಬರ ಕೈಯಲ್ಲೂ ಇದೇ ಮಾಸ್ಟರ್ ಕೀಲಿ ಇದೆ, ಆದ್ರೂ ಕೆಲವರಿಗೆ ಖಜಾನೆ ಸಿಕ್ಕ ಅನುಭವ ಆಗತ್ತೆ, ಇನ್ನು ಕೆಲವರಿಗೆ ಆಗೋದಿಲ್ಲ. ಯಾಕೆ? ಹೌದು, ಯಾಕೆ ಹಾಗೆ? ಪ್ರವಚನದಲ್ಲಿ ಇದಕ್ಕೆ ಸ್ಪಷ್ಟ ಉತ್ತರ ಸಿಗುತ್ತೆ. ಕೇವಲ ಬಾಯಿಂದ ಬಾಬಾ ಅಂತ ಹೇಳೋದಕ್ಕೂ ಹೃದಯದಿಂದ ಇವರೇ ನನ್ನ ತಂದೆ, ನಾನಿವರ ಮಗು ಅಂತ ಒಪ್ಕೊಳ್ಳೋದಕ್ಕೂ, ಅಂದ್ರೆ ದಿಲ್ ಸೆ ಜಾನ್ನ ಔರ್ ಮಾನ್ನ ಅಂತಾರಲ್ಲ, ಅದಕ್ಕೂ ತುಂಬಾ ವ್ಯತ್ಯಾಸವಿದೆ. ಅಂದ್ರೆ ಇದೊಂದು ಬೌದ್ಧಿಕ ತಿಳುವಳಿಕೆಗಿಂತ ಹೆಚ್ಚಾಗಿ ಒಂದು ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಅನುಭವ. ಹೌದು, ಅದೇ. ಖಚಿತವಾಗಿ ಇದು ಕೇವಲ ಒಂದು ಮಾಹಿತಿಯಲ್ಲ, ಇದೊಂದು ಅನುಭೂತಿ. ನಾನು ಸರ್ವಶಕ್ತಿವಂತನ ಮಗು, ಸರ್ವ ಖಜಾನೆಗಳ ಮಾಲೀಕನ ಮಗು ಅನ್ನೋ ಸ್ಮೃತಿ ಹೃದಯದಲ್ಲಿ ಸ್ಥಿರವಾದಾಗ ಆ ಒಂದು ಕ್ಷಣದಲ್ಲೇ ಅಧಿಕಾರದ ಅನುಭವ ಆಗೋಕೆ ಶುರುವಾಗುತ್ತೆ. ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಬೀಗದ ಕೈ ಕೈಯಲ್ಲಿದ್ರೂ ಬೀಗ ತೆರೆಯದ ಹಾಗೆ. ಇದು ಅರ್ಥವಾಯಿತು. ಆದ್ರೆ ಇಲ್ಲಿ ನನಗೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಕೇಳಿ. ಈ ಜ್ಞಾನ ಮಾರ್ಗದಲ್ಲಿ ಕೆಲವರು ದಶಕಗಳಿಂದ ಇದ್ದಾರೆ, ಇನ್ನು ಕೆಲವರು ಇತ್ತೀಚೆಗೆ ಬಂದಿದಾರಲ್ವಾ? ಹೌದು, ಇದ್ದಾರೆ. ಹಾಗಿದ್ದಾಗ ತಡವಾಗಿ ಬಂದವರಿಗೆ, ಅಯ್ಯೋ ನಮಗಿಂತ ಮೊದಲು ಬಂದವರೆಲ್ಲ ಖಜಾನೆ ಖಾಲಿ ಮಾಡಿಬಿಟ್ರೇನೋ, ನಮಗೇನು ಸಿಗುತ್ತೆ ಅನ್ನೋ ಒಂದು ಸಣ್ಣ ಆತಂಕ ಇರ್ಬೋದಲ್ಲ? ಇದು ಸಹಜವಾದ ಯೋಚನೆ. ಆದ್ರೆ ಪ್ರವಚನದಲ್ಲಿ ಇದಕ್ಕೆ ಬಹಳ ಸುಂದರವಾದ ಭರವಸೆ ಇದೆ ನೋಡಿ. ಓಹೋ. ಕೊಡುವವನು ದಾತ, ಆತ ಸಾಗರದಂತೆ. ಸಾಗರದಲ್ಲಿ ನೀರಿಗೆ ಯಾವತ್ತಾದ್ರೂ ಕೊರತೆ ಆಗತ್ತಾ? ಇಲ್ಲ, ಖಂಡಿತ ಇಲ್ಲ. ಹಾಗೇ ಜ್ಞಾನ, ಶಕ್ತಿ, ಗುಣಗಳ ಖಜಾನೆಗಳು ಅಖೂಟವಾಗಿವೆ. ಅಂದ್ರೆ ಎಂದಿಗೂ ಮುಗಿಯೋದಿಲ್ಲ. ಎಲ್ಲಿ ಯಾರು ಮೊದಲು ಯಾರು ನಂತರ ಬಂದ್ರು ಅನ್ನೋದು ಮುಖ್ಯವಲ್ಲ. ಯಾರಿಗೆ ಎಷ್ಟು ಧೈರ್ಯ, ಎಷ್ಟು ಪರಿಶ್ರಮ ಇದೆಯೋ ಅವರು ಅಷ್ಟು ತಮ್ಮ ಜೋಳಿಗೆಯನ್ನ ತುಂಬ್ಕೊಳ್ಬಹುದು. ಕೊಡೋನು ಕೊಡೋಕ್ ರೆಡಿ ಇದ್ದಾಗ ನಾವು ತಗೊಳ್ಳೋಕ್ ರೆಡಿ ಇರ್ಬೇಕು ಅಷ್ಟೇ. ಹಾಗಾದ್ರೆ ಈ ಮಾಸ್ಟರ್ ಕೀಲಿ ನಮ್ಮ ಕೈಯಲ್ಲಿದೆ ಅಂತ ನಂಬಿದ್ರೆ ಮುಂದಿನ ಪ್ರಶ್ನೆ ಬೀಗ ಎಲ್ಲಿದೆ? ಆ ಕೀಲಿಯನ್ನ ಎಲ್ಲಿ ಉಪಯೋಗಿಸ್ಬೇಕೋ? ಬಹುಶಃ ಆ ಪ್ರವಚನದ ಮುಂದಿನ ಭಾಗ ಜ್ಞಾನದರ್ಪಣ ಅಥವಾ ಜ್ಞಾನದ ಕನ್ನಡಿ ಇದಕ್ಕೆ ಉತ್ತರ ಕೊಡುತ್ತೆ ಅನ್ಸುತ್ತೆ. ಹೌದು, ನೀವು ಸರಿಯಾದ ಕೊಂಡಿ ಹಿಡ್ದಿರಿ. ಜ್ಞಾನದರ್ಪಣ ಅಂದ್ರೆ ನಮ್ಮನ್ನ ನಾವೇ ಪರಿಶೀಲಿಸಿಕೊಳ್ಳುವ ವಿಧಾನ. ಸರಿ. ನಮ್ಮ ಭವಿಷ್ಯದ ಪದವಿಯನ್ನ ತಿಳಿಯಲು ಬೇರೆಲ್ಲೂ ಹೋಗ್ಬೇಕಾಗಿಲ್ಲ. ಪ್ರತಿದಿನ ನಮ್ಮ ಒಳಗಿನ ರಾಜ್ಯದ ವ್ಯವಹಾರವನ್ನ ನಾವೇ ಚೆಕ್ ಮಾಡ್ಬೇಕು. ಓಹೋ, ನಮ್ಮದೇ ಆಡಿಟಿಂಗ್. ಹೌದು, ಇದೊಂದ್ ರೀತಿ ನಮ್ಮದೇ ಆಂತರಿಕ ಕ್ಯಾಬಿನೆಟ್ ಮೀಟಿಂಗ್ ಇದ್ದ ಹಾಗೆ. ನಮ್ಮ ಈ ಆಂತರಿಕ ರಾಜ್ಯದಲ್ಲಿ 3 ಪ್ರಮುಖ ಮಂತ್ರಿಗಳಿದ್ದಾರೆ. ಆಂತರಿಕ ಕ್ಯಾಬಿನೆಟ್ ಮೀಟಿಂಗ್, ಇದು ಕೇಳೋಕ್ ಸ್ವಾರಸ್ಯಕರವಾಗಿದೆ. ಯಾರಾ 3 ಮಂತ್ರಿಗಳು? ಮೊದಲನೆಯ ಮತ್ತು ಬಹುಶಃ ಅತ್ಯಂತ ಚಂಚಲ ಮಂತ್ರಿ ನಮ್ಮ ಮನಸ್ಸು. ಅಂದ್ರೆ ನಮ್ಮ ಸಂಕಲ್ಪ ಶಕ್ತಿ. ಮನಸ್ಸು. ಹೌದು. ನಾವು ಪ್ರತಿದಿನ ಚೆಕ್ ಮಾಡ್ಬೇಕು, ನಮ್ಮ ಮನಸ್ಸು ಅನ್ನೋ ಮಂತ್ರಿ ನಮ್ಮ ಪರವಾಗಿದ್ದಾನಾ ಅಥವಾ ವಿರೋಧ ಪಕ್ಷದ ಜೊತೆ ಸೇರ್ಕೊಂಡಿದ್ದಾನಾ? ಅಂದ್ರೆ ಅದು ನಮ್ಮ ಆದೇಶದಂತೆ ಶ್ರೇಷ್ಠ ಸಂಕಲ್ಪಗಳನ್ನ ಮಾಡುತ್ತಿದೆಯಾ ಅಥವಾ ವ್ಯರ್ಥ
ನಕಾರಾತ್ಮಕ ಯೋಚನೆಗಳಲ್ಲಿ ಎಲ್ಲೆಲ್ಲೋ ಅಲಿಯುತ್ತಿದೆಯಾ? ಅಂದ್ರೆ ಪ್ರಶ್ನೆ ಇಷ್ಟೇ, ಮನಸ್ಸು ನಮ್ಮನ್ನ ಆಳುತ್ತಿದೆಯಾ ಅಥವಾ ನಾವು ಮನಸ್ಸನ್ನು ಆಳುತ್ತಿದ್ದೇವೆಯಾ? ಅದೇ ಮುಖ್ಯ ಪ್ರಶ್ನೆ. ಹೌದು, ನಾನೀಗ ಒಂದು ಶಕ್ತಿಶಾಲಿ ಪವಿತ್ರ ಸಂಕಲ್ಪ ಮಾಡಬೇಕು ಅಂದ್ಕೊಂಡ್ರೆ ನನ್ನ ಮನಸ್ಸು ತಕ್ಷಣ ಅದಕ್ಕೆ ಸಹಕರಿಸುತ್ತದೆಯಾ ಅಥವಾ ಇಲ್ಲ ಮೊದಲು ಆ ಹಳೆ ವಿಷಯದ ಬಗ್ಗೆ ಯೋಚಿಸೋಣ ಅಂತ ಹಠ ಹಿಡಿಯುತ್ತದೆಯಾ? ನಿಖರವಾಗಿ ರಾಜ ತನ್ನ ಮಂತ್ರಿಗೆ ಹೀಗೆ ಮಾಡು ಅಂದಾಗ ಮಂತ್ರಿ ಆಗಲಿ ಪ್ರಭು ಅನ್ಬೇಕು. ನೋಡೋಣ ಆಮೇಲೆ ಮಾಡೋಣ ಅಂದ್ರೆ ಆ ರಾಜ ದುರ್ಬಲ ಅಂತ ಅರ್ಥ. ಸರಿ, ಇದು ಮೊದಲನೇ ಮಂತ್ರಿ. ಇನ್ನು ಎರಡನೇ ಪ್ರಮುಖ ಮಂತ್ರಿ ನಮ್ಮ ಬುದ್ಧಿ, ಅಂದ್ರೆ ನಿರ್ಣಯ ಶಕ್ತಿ. ಬುದ್ಧಿ. ಹೌದು, ಈ ಬುದ್ಧಿಯೇ ನಮ್ಮ ಜೀವನದ ಸಾರಥಿ. ಈ ಸಲಹೆಗಾರ ಚುರುಕಾಗಿದ್ದಾನಾ ಅಥವಾ ಗೊಂದಲದಲ್ಲಿದ್ದಾನಾ ಅಂತ ನೋಡ್ಬೇಕು. ನೀವು ಬುದ್ಧಿಯ ಬಗ್ಗೆ ಹೇಳಿದಾಗ ನನಗೆ ಮನ್ಮನಾಭವ ನೆನಪಾಗುತ್ತೆ. ಅಂದ್ರೆ ನಿನ್ನ ಮನಸ್ಸು ಬುದ್ಧಿಯನ್ನ ನನ್ನಲ್ಲಿಡು ಅಂತ. ಹೌದು. ಹಾಗಾದ್ರೆ ಯೋಗದಲ್ಲಿ ಕುಳಿತಾಗ ನಮ್ಮ ಬುದ್ಧಿ ಪದೇ ಪದೇ ಮನೆ, ಆಫೀಸ್, ಸಂಬಂಧಗಳ ಕಡೆ ಓಡುತ್ತಿದ್ರೆ ನಾವು ಆ ಮುಖ್ಯ ಆಜ್ಞೆಯನ್ನ ಪಾಲಿಸ್ತಿಲ್ಲ ಎಂದೇ ಅರ್ಥವೇ? ಖಂಡಿತ. ಬುದ್ಧಿ ನಮ್ಮ ನಿಯಂತ್ರಣದಲ್ಲಿರ್ಬೇಕು. ನಾನು ಎಲ್ಲಿ ಯಾರ ನೆನಪಿನಲ್ಲಿ ಬುದ್ಧಿಯನ್ನ ಇಡಬೇಕು ಅನ್ಕೊಳ್ತೀನೋ ಅಲ್ಲಿ ಒಂದು ಕ್ಷಣದಲ್ಲಿ ಅದು ಸ್ಥಿರವಾಗಬೇಕು. ಹಾಗಾಗದೆ ಅದು ಸಂಶಯಗಳಲ್ಲಿ, ಪರಚಿಂತನೆಯಲ್ಲಿ, ಅವರು ಯಾಕೆ ಹಾಗೆ ಮಾಡಿದ್ರು, ಇವರು ಯಾಕೆ ಹೀಗೆ ಹೇಳಿದ್ರು ಅನ್ನೋ ವಿಷಯಗಳಲ್ಲಿ ಸಿಕ್ಕಾಕೊಂಡ್ರೆ ನಮ್ಮ ಸಾರಥಿ ನಮ್ಮ ಕೈ ತಪ್ಪಿದಾನೆ ಎಂದೇ ಅರ್ಥ. ಇದು ಎರಡನೇ ಚೆಕಿಂಗ್ ಪಾಯಿಂಟ್. ಮನಸ್ಸು ಮತ್ತು ಬುದ್ಧಿ. ಇನ್ನು ಮೂರನೇ ಮಂತ್ರಿ ಯಾರು? ಮೂರನೇವನು ಅತ್ಯಂತ ಸೂಕ್ಷ್ಮ ಮತ್ತು ಶಕ್ತಿಶಾಲಿ ಮಂತ್ರಿ. ಅವನೇ ನಮ್ಮ ಸಂಸ್ಕಾರ. ಸಂಸ್ಕಾರ ಅಂದ್ರೆ ನಮ್ಮ ಹವ್ಯಾಸಗಳು? ಹೌದು, ನಮ್ಮ ಆಳವಾದ ಹವ್ಯಾಸಗಳು, ನಮ್ಮ ಸ್ವಭಾವ. ಇಲ್ಲಿ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ನಮ್ಮಲ್ಲಿ ಎರಡು ತರಹದ ಸಂಸ್ಕಾರಗಳಿವೆ. ಒಂದು, ಹಳೆ ಜನ್ಮಗಳಿಂದ ಬಂದಿರುವ ಕೋಪ, ಅಹಂಕಾರ, ಮೋಹದಂತಹ ದೇಹ ಅಭಿಮಾನದ ಸಂಸ್ಕಾರಗಳು. ಸರಿ. ಇನ್ನೊಂದು, ಈ ಜ್ಞಾನದಿಂದ ನಾವು ರೂಪಿಸಿಕೊಳ್ಳುತ್ತಿರುವ ಹೊಸ ದೈವಿ ಸಂಸ್ಕಾರಗಳು. ಓಕೆ. ಅಂದ್ರೆ ಈ ಇಬ್ರಲ್ಲಿ ಯಾರು ನಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತಿದ್ದಾರೆ ಅಂತ ನಾವು ನೋಡ್ಬೇಕು. ಹೌದು. ಹಳೆಯ ಅಭ್ಯಾಸಗಳು ನಮಗೆ ಬೇಡವೆಂದ್ರೂ ನಮ್ಮನ್ನು ಮತ್ತೆ ಮತ್ತೆ ಕೆಳಗೆ ಇಳಿತೀವಿಯಾ? ಹಾಗಿಂದ್ರೆ ನಾವು ರಾಜರಲ್ಲ, ನಮ್ಮ ಹಳೆ ಅಭ್ಯಾಸಗಳೇ ನಮ್ಮನ್ನ ಆಳಿದಾಗಾಯ್ತು ಅಲ್ವಾ? ಅದೇ, ನಾವು ನಮ್ಮ ಸಂಸ್ಕಾರಗಳ ಮಾಲೀಕರೇ ಅಥವಾ ಗುಲಾಮರೇ? ಇದೇ ಅಂತಿಮ ಪರೀಕ್ಷೆ. ಈ ಮೂರು ಮಂತ್ರಿಗಳ ಮನಸ್ಸು, ಬುದ್ಧಿ, ಸಂಸ್ಕಾರ ದೈನಂದಿನ ಆಡಿಟ್ ನಮ್ಮ ಭವಿಷ್ಯದ ಸಾಮ್ರಾಜ್ಯವನ್ನು ನಿರ್ಧರಿಸುತ್ತೆ. ಈ ವರ್ಗೀಕರಣ ತುಂಬಾ ಸ್ಪಷ್ಟವಾಗಿದೆ. ಮನಸ್ಸು, ಬುದ್ಧಿ, ಸಂಸ್ಕಾರ. ಈ ಮೂರರ ಮೇಲೆ ನಾವು ಎಷ್ಟು ನಿಯಂತ್ರಣ ಸಾಧಿಸ್ತೀವೋ ಅದರ ಆಧಾರದ ಮೇಲೆ ನಮ್ಮ ಭವಿಷ್ಯದ ಪದವಿ ನಿರ್ಧಾರವಾಗುತ್ತೆ ಅಂತ ಪ್ರವಚನದಲ್ಲಿ ಹೇಳಲಾಗುತ್ತೆ. ಅದನ್ನ ಸ್ವಲ್ಪ ವಿವರಿಸಬಹುದೇ? ಹೌದು, ಸಂಪರ್ಕ ನೇರವಾಗಿದೆ. ಪ್ರವಚನದಲ್ಲಿ 3 ಸ್ಪಷ್ಟ ವರ್ಗಗಳನ್ನ ವಿಂಗಡಿಸಲಾಗಿದೆ. ಮೊದಲನೇದು, ಯಾರು ದೀರ್ಘಕಾಲದ ಸ್ವರಾಜ್ಯ ಅಧಿಕಾರಿಗಳಾಗಿರುತ್ತಾರೋ. ಅಂದ್ರೆ ಯಾರು ಈ 3 ಮಂತ್ರಿಗಳ ಮೇಲೆ ಯಾವಾಗಲೂ ಮತ್ತು ಸಹಜವಾಗಿ ಅಧಿಕಾರವನ್ನು ಹೊಂದಿರುತ್ತಾರೋ. ಯಾವಾಗಲೂ? ಹೌದು, ಅವರು ಭವಿಷ್ಯದಲ್ಲಿ ದೀರ್ಘಕಾಲದ ವಿಶ್ವರಾಜ್ಯ ಅಧಿಕಾರಿ ಆಗುತ್ತಾರೆ. ಅಂದ್ರೆ ಸತ್ಯಯುಗದ ಮೊದಲ ಜನ್ಮದಿಂದಲೇ ರಾಜ್ಯವಾಳುವ ಶ್ರೇಷ್ಠಾತ್ಮಗಳು. ಸರಿ, ಇದು ಮೊದಲನೇ ವರ್ಗ. ಇನ್ನು ಉಳಿದವರ ಬಗ್ಗೆ ಏನ್ ಹೇಳಲಾಗಿದೆ? ಎರಡನೇ ವರ್ಗದವರು ಕೆಲವೊಮ್ಮೆ ಅಧಿಕಾರಿ, ಕೆಲವೊಮ್ಮೆ ವಶೀಭೂತ ಸ್ಥಿತಿಯಲ್ಲಿರೋವರು. ಓಕೆ. ಅಂದ್ರೆ ಕೆಲವೊಮ್ಮೆ ಮನಸ್ಸು, ಬುದ್ಧಿ, ಸಂಸ್ಕಾರಗಳು ಅವರ ಹಿಡಿತದಲ್ಲಿರ್ತವೆ, ಇನ್ನು ಕೆಲವೊಮ್ಮೆ ಅವು ಇವರನ್ನು ಆಳುತ್ತವೆ. ಇವರ ರಾಜ್ಯ ಭಾಗ್ಯವು ಅಷ್ಟಕ್ಕೆ ಸೀಮಿತ. ಪೂರ್ಣ ವಿಶ್ವರಾಜ್ಯದ ಅಧಿಕಾರ ಇವರಿಗೆ ಸಿಗೋದಿಲ್ಲ. ಬಹುಶಃ ತ್ರೇತಾಯುಗದಲ್ಲಿ ರಾಜರಾಗಬಹುದು, ಆದ್ರೆ ಸತ್ಯಯುಗದ ಸೂರ್ಯವಂಶಿ ಪದವಿ ಇವರಿಗಿಲ್ಲ. ಇದು ನನಗೆ ಒಂದು ಪ್ರಶ್ನೆಯನ್ನು ಹುಟ್ಟುಹಾಕತ್ತೆ. ಯಾರೋ ಒಬ್ರು ಈ ಎರಡನೇ ವರ್ಗದಲ್ಲಿ, ಅಂದ್ರೆ ಕೆಲವೊಮ್ಮೆ ಅಧಿಕಾರಿ, ಕೆಲವೊಮ್ಮೆ ವಶೀಭೂತ ಸ್ಥಿತಿಯಲ್ಲಿರ್ತಾರೆ ಅಂದ್ಕೊಳ್ಳಿ. ಅವರು ತಮ್ಮ ಸ್ಥಿತಿಯನ್ನ ಸುಧಾರಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ವಾ, ಅಥವಾ ಅವರು ಆ ವರ್ಗದಲ್ಲೇ ಸಿಕ್ಕಾಕೊಳ್ತಾರಾ? ಅತ್ಯುತ್ತಮ ಪ್ರಶ್ನೆ. ಇಲ್ಲ, ಯಾರೋ ಯಾವುದೇ ವರ್ಗದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಈ ಪ್ರವಚನದ ಉದ್ದೇಶವೇ ನಮ್ಮನ್ನು ಎಚ್ಚರಿಸುವುದು. ಹೌದು, ನೀವು ಈಗ ಈ ಸ್ಥಿತಿಯಲ್ಲಿದ್ದೀರಿ, ಆದ್ರೆ ನಿಮ್ಮ ಗುರಿ ಮೊದಲನೇ ವರ್ಗದ್ದು ಅಂತ ನೆನಪಿಸೋದೇ ಇದರ ಕೆಲಸ. ಪರಿಶ್ರಮದಿಂದ ಯಾರು ಬೇಕಾದ್ರೂ ತಮ್ಮ ಸ್ಥಿತಿಯನ್ನ ಬದಲಾಯಿಸ್ಕೊಳ್ಬಹುದು. ಅದಕ್ಕಾಗಿಯೇ ಪ್ರವಚನದಲ್ಲಿ ಮುಂದೂಡುವಿಕೆ ಬಗ್ಗೆ ಒಂದು ಕಠಿಣ ಎಚ್ಚರಿಕೆ ಇದೆ. ಹೌದು, ಗೇನಹೀಕರಣ ಅನ್ನೋ ಒಂದು ಮಾತು ಬರುತ್ತೆ. ಅಂದ್ರೆ ಆಗುತ್ತೇನೆ, ನೋಡೋಣ ಎಂಬ ಮನೋಭಾವವನ್ನು ಬಿಡಬೇಕು ಅಂತ. ಇದರ ಹಿಂದಿನ ಗಂಭೀರತೆ ಏನು? ಇದರ ಗಂಭೀರತೆ ಅಂದ್ರೆ
ಈ ವರ್ತಮಾನದ ಸಮಯವೇ ಪರಿಶ್ರಮದ ಸಮಯ. ಈಗ್ಲೇ ಹೌದು. ನಾನು ಮುಂದೆ ಸ್ವರಾಜ್ಯಾಧಿಕಾರಿ ಆಗ್ತೇನೆ ಎಂದು ನಾವು ಹೇಳಿದ್ರೆ ಭಗವಂತನೂ ಹೌದು ನೋಡೋಣ ಎನ್ನುತ್ತಾನೆ. ಓ ನಾವು ಅಭ್ಯಾಸದ ಖಾತೆಯಲ್ಲಿ ಈಗ ಜಮಾ ಮಾಡ್ಬೇಕು, ಭವಿಷ್ಯದಲ್ಲಲ್ಲ. ಅದಕ್ಕಾಗಿಯೇ ಕಬ್ ನಹಿ ಅಬ್, ಯಾವಾಗಲೂ ಅಲ್ಲ ಈಗಲೇ ಎಂಬ ಘೋಷವಾಕ್ಯವಿದೆ. ಈ ಕ್ಷಣ ನಾವು ಮಾಡುವ ದೃಢ ಸಂಕಲ್ಪವೇ ನಮ್ಮ ದೀರ್ಘಕಾಲದ ಭಾಗ್ಯವನ್ನು ಬರೆಯುತ್ತದೆ. ಇದು ನಿಜಕ್ಕೂ ಶಕ್ತಿಶಾಲಿಯಾದ ಮಾತು. ಇನ್ನು 3ನೇ ವರ್ಗದ ಬಗ್ಗೆ ಹೇಳೋದಾದ್ರೆ ಅವರು ಪ್ರಜೆಯಾಗುತ್ತಾರೆ ಎಂದು ಹೇಳಲಾಗಿದೆ. ಯಾಕೆಂದ್ರೆ ಅವರ ಸಂಸ್ಕಾರಗಳು ಆಳುವುದಕ್ಕಿಂತ ಹೆಚ್ಚಾಗಿ ಆಜ್ಞೆ ಪಾಲಿಸುವಂತಹವು. ಇಲ್ಲಿ ಇನ್ನೊಂದು ಬಹಳ ಸೂಕ್ಷ್ಮವಾದ ವಿಷಯವನ್ನ ಹೇಳಲಾಗಿದೆ. ಮೊದಲು ನಮ್ಮ ಕರ್ಮೇಂದ್ರಿಯಗಳ ಮೇಲೆ ರಾಜ್ಯಭಾರ ಮಾಡಬೇಕು, ನಮ್ಮ ಸಹಚರರ ಮೇಲೆ ಅಲ್ಲ. ಕೆಲವಂಗೆ ಸೇವೆಯಲ್ಲಿ ಅಥವಾ ಸಂಬಂಧಗಳಲ್ಲಿ ನಾವು ಇತರರನ್ನ ನಿಯಂತ್ರಿಸಲು ಪ್ರಯತ್ನಿಸ್ತೀವಿ. ಹೌದು, ಇದು ಬಹಳ ಮುಖ್ಯವಾದ ಅಂಶ. ನಿಜವಾದ ರಾಜ ತನ್ನ ಪ್ರಜೆಗಳ ಮೇಲೆ ಅಧಿಕಾರ ಚಲಾಯಿಸೋದಿಲ್ಲ, ಪ್ರೀತಿಯಿಂದ ಅವರ ಹೃದಯವನ್ನ ಗೆಲ್ತಾನೆ. ನಿಜ. ಹಾಗೆಯೇ ಸ್ವರಾಜ್ಯ ಅಧಿಕಾರಿಗೆ ಯಾರಿಗೂ ಆದೇಶ ನೀಡುವ ಅಗತ್ಯವೇ ಇರೋದಿಲ್ಲ. ಅವರ ಸ್ಥಿತಿ, ಅವರ ಶಾಂತಿಯ ವೈಬ್ರೇಷನ್ ಮತ್ತು ಅವರ ಆಧ್ಯಾತ್ಮಿಕ ಪ್ರೀತಿಯೇ ಎದುರಿರುವವರಿಂದ ಸಹಜವಾಗಿ ಸಹಕಾರವನ್ನ ತರುತ್ತೆ. ಇದು ಕೇಳೋಕ್ ಚೆನ್ನಾಗಿದೆ, ಆದ್ರೆ ಇದು ನಿಜ ಜೀವನದಲ್ಲಿ ಪ್ರಾಯೋಗಿಕವೇ? ಅಂದ್ರೆ ನಾನು ಶಾಂತವಾಗಿದ್ರೆ ನನ್ನ ಸುತ್ತಮುತ್ತಲಿನ ಎಲ್ಲರೂ ತಾವಾಗಿಯೇ ಸಹಕಾರ ನೀಡ್ತಾರೆ ಅನ್ನೋದು ಸ್ವಲ್ಪ ಆದರ್ಶಪ್ರಾಯವಾಗಿ ಕಾಣಿಸೋದಿಲ್ವಾ? ಕೆಲವೊಮ್ಮೆ ಹೊರಗಿನ ಪರಿಸ್ಥಿತಿಗಳು ನಮ್ಮ ಕೈಮೀರಿರ್ತವಲ್ಲ. ನಿಮ್ಮ ಪ್ರಶ್ನೆ ಬಹಳ ವಾಸ್ತವಿಕ. ಖಂಡಿತ, ಹೊರಗಿನ ಪರಿಸ್ಥಿತಿಗಳನ್ನ ನಾವು ಯಾವಾಗ್ಲೂ ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ಸ್ವರಾಜ್ಯದ ಅರ್ಥ ಅದಲ್ಲ. ಓಕೆ. ಸ್ವರಾಜ್ಯದ ಅರ್ಥ ಹೊರಗೆ ಎಂಥದ್ದೇ ಪರಿಸ್ಥಿತಿ ಇದ್ರೂ ನನ್ನ ಒಳಗಿನ ಶಾಂತಿ ಮತ್ತು ಸ್ಥಿರತೆ ಅಲುಗಾಡೋದಿಲ್ಲ. ಯಾವಾಗ ನಮ್ಮ ಸ್ಥಿತಿ ಅಚಲವಾಗಿರುತ್ತದೆಯೋ ಆಗ ನಮ್ಮನ್ನು ನೋಡುವ ದೃಷ್ಟಿಕೋನವೇ ಬದಲಾಗುತ್ತೆ. ಆರಂಭದಲ್ಲಿ ವಿರೋಧಿಸುವವರೂ ಸಹ ನಮ್ಮ ಸ್ಥಿರತೆಯನ್ನು ನೋಡಿ ಕಾಲಕ್ರಮೇಣ ಸಹಕರಿಸಲು ಪ್ರಾರಂಭಿಸ್ತಾರೆ. ಇದು ಸ್ವರಾಜ್ಯದ ಪ್ರತ್ಯಕ್ಷ ನಿಶಾನಿ. ಸರಿ. ವಿಧಾನ ಸ್ಪಷ್ಟವಾಗಿದೆ. ಮೊದಲು ನಮ್ಮನ್ನು ನಾವು ಗೆಲ್ಲಬೇಕು, ಆಗ ಜಗತ್ತು ತಾನಾಗೇ ನಮ್ಮ ಜೊತೆ ನಿಲ್ಲುತ್ತೆ. ಪ್ರವಚನದ ಕೊನೆಯ ಭಾಗದಲ್ಲಿ ಒಂದು ಬಹಳ ಪ್ರಾಯೋಗಿಕ ಸನ್ನಿವೇಶದ ಉಲ್ಲೇಖವಿದೆ. ಆ ಸಮಯದಲ್ಲಿ ಮಧುಬನದಲ್ಲಿ, ಅಂದ್ರೆ ಬ್ರಹ್ಮಕುಮಾರಿಯರ ಮುಖ್ಯ ಕೇಂದ್ರದಲ್ಲಿ ಬಹಳ ಜನಸಂದಣಿ ಇದ್ದು ಮಕ್ಕಳಿಗೆ ಟೆಂಟ್ನಲ್ಲಿ ಮತ್ತು ನೆಲದ ಮೇಲೆ ಮಲಗಬೇಕಾದ ಪರಿಸ್ಥಿತಿ ಇತ್ತು. ಹೌದು. ಈ ದೈಹಿಕ ಅನಾನುಕೂಲತೆಯನ್ನ ಒಂದು ಸುಂದರವಾದ ಶಿಕ್ಷಣವಾಗಿ ಪರಿವರ್ತನಿಸಲಾಗಿದೆ. ಹೌದು. ಅದನ್ನ ಕಷ್ಟವೆಂದು ದೂರುವ ಬದಲು ಭವಿಷ್ಯಕ್ಕಾಗಿ ಒಂದು ರಿಹರ್ಸಲ್ ಅಂತ ನೋಡೋಕೆ ಕಲಿಸಲಾಯಿತು. ರಿಹರ್ಸಲ್? ಹೌದು. ಮುಂದಿನ ವಿನಾಶದ ಸಮಯದಲ್ಲಿ ಎಂತಹದ್ದೇ ಪರಿಸ್ಥಿತಿ ಬರಬಹುದು, ಅದಕ್ಕೆ ನಮ್ಮನ್ನ ನಾವು ಈಗಿಂದಲೇ ಹೊಂದಿಸಿಕೊಳ್ಳುವುದನ್ನು ಕಲಿಯಬೇಕು. ಇದೇ ಹೊಂದಿಕೊಳ್ಳುವ ಕಲೆ. ಈ ಟೆಂಟ್ ಮೇ ರೆಹನೆ ವಾಲೆ ಸೆಂಟ್, ಅಂದ್ರೆ ಟೆಂಟ್ನಲ್ಲಿ ವಾಸಿಸುವವರು ಸಂತರು ಅನ್ನೋ ಮಾತು ಕೇಳೋಕೆ ಕಾವ್ಯಾತ್ಮಕವಾಗಿದೆ. ಆದರೆ ನಾನಾ ಪರಿಸ್ಥಿತಿಯಲ್ಲಿ ಇರುತ್ತಿದ್ರೆ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ನನಗೆ ಖಂಡಿತ ಕಿರಿಕಿರಿ ಆಗುತ್ತಿತ್ತು. ಆ ಅನಾನುಕೂಲತೆಯನ್ನ ರಿಹರ್ಸಲ್ ಅಂತ ನೋಡೋ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳೋದು ಹೇಗೆ? ಅದಕ್ಕೇನಾದ್ರೂ ಪ್ರಾಯೋಗಿಕ ಟಿಪ್ಸ್ ಇದೆಯಾ? ಖಂಡಿತ. ಇಲ್ಲಿ 2 ವಿಷಯಗಳು ಕೆಲಸ ಮಾಡುತ್ತವೆ. ಮೊದಲನೆಯದು ಪ್ರಾಪ್ತಿಯ ಅರಿವು. ನಮಗೆ ಸ್ವತಃ ಭಗವಂತನಿಂದ ಏನು ಸಿಕ್ತಿದೆ ಅನ್ನೋ ಹೋಲಿಕೆಯಲ್ಲಿ ಈ ಸಣ್ಣಪುಟ್ಟ ದೈಹಿಕ ಅನಾನುಕೂಲತೆಗಳು ಏನೇನೂ ಅಲ್ಲ ಅನ್ನೋ ಅರಿವು. ಸರಿ. ಪ್ರಾಪ್ತಿಯ ನಶೆಯಲ್ಲಿ ಕಷ್ಟವೂ ಕಷ್ಟವೆಂದು ಅನಿಸೋದಿಲ್ಲ. ಎರಡನೇದು ಮತ್ತು ಬಹುಮುಖ್ಯವಾಗಿ ಪ್ರತಿಯೊಂದು ದೃಶ್ಯವನ್ನು ಸಾಕ್ಷಿಯಾಗಿ ನೋಡುವ ಕಲೆ. ವಾವ್, ಡ್ರಾಮಾ ವಾ ಅಂತ ಹೇಳೋದು. ಅದೇ. ಭಕ್ತರು ಕಷ್ಟ ಬಂದಾಗ ಹೈ ರಾಮ, ಹೈ ಡ್ರಾಮಾ ಅಂತ ದುಃಖಿಸ್ತಾರೆ. ಆದ್ರೆ ಜ್ಞಾನಿ ಆತ್ಮಗಳು ವಾವ್, ಡ್ರಾಮಾ ವಾ ಎನ್ನುತ್ತಾರೆ. ಯಾಕೆಂದರೆ ಈ ಜ್ಞಾನದ ಪ್ರಕಾರ ಪ್ರತಿಯೊಂದು ದೃಶ್ಯದಲ್ಲೂ ಕಲ್ಯಾಣ ಅಡಗಿದೆ ಅನ್ನೋ ನಿಶ್ಚಯ ನಮ್ಗಿರುತ್ತೆ. ಓಹ್. ಈ ಸನ್ನಿವೇಶ ನನ್ನನ್ನು ಬಲಶಾಲಿಯನ್ನಾಗಿ ಮಾಡಲು, ನನ್ನನ್ನು ಪರೀಕ್ಷಿಸಲು ಬಂದಿದೆ, ನನ್ನನ್ನು ಅಚಲ, ಅಡೋಲ ಸ್ಥಿತಿಗೆ ತಲುಪಿಸಲು ಬಂದಿದೆ ಎಂದು ಭಾವಿಸುವುದೇ ಆ ಮನಸ್ಥಿತಿಯನ್ನ ಬೆಳೆಸುವ ವಿಧಾನ. ಹಾಗಾದರೆ ಇಂದಿನ ಈ ಆಳವಾದ ಚರ್ಚೆಯಿಂದ ನಾವು ಕಲಿತ ಪ್ರಮುಖ ಅಂಶಗಳನ್ನು ಮತ್ತೊಮ್ಮೆ ನೋಡೋಣ. ಖಂಡಿತ. ಮೊದಲನೆಯದು, ಬಾಬಾ ಅನ್ನೋ ಶಬ್ದ ಕೇವಲ ಒಂದು ಪದವಲ್ಲ, ಅದು ಸರ್ವ ಖಜಾನೆಗಳ ಮಾಸ್ಟರ್ ಕೀಲಿ. ಅದನ್ನ ಹೃದಯದಿಂದ ಒಪ್ಪಿಕೊಂಡಾಗ ಅಧಿಕಾರ ಅನುಭವವಾಗುತ್ತೆ. ಎರಡನೆಯದಾಗಿ, ಸ್ವರಾಜ್ಯವೇ ವಿಶ್ವರಾಜ್ಯದ ಅಡಿಪಾಯ. ಇದು ನಮ್ಮ ಒಳಗಿನ ಪ್ರಪಂಚದ ಸಿಇಒ ಆಗೋದು. ಮನಸ್ಸು ಅನ್ನೋದು ಐಡಿಯಾ ಜನರೇಟ್ ಮಾಡೋ ಟೀಮ್. ಬುದ್ಧಿ ಅನ್ನೋದು
ನಿರ್ಧಾರ ತೆಗೆದುಕೊಳ್ಳುವ ಮ್ಯಾನೇಜರ್ ಮತ್ತು ಸಂಸ್ಕಾರ ಅನ್ನೋದು ಕಂಪನಿಯ ಕಲ್ಚರ್. ನಾವು ಪ್ರತಿದಿನ ಈ ಮೂರನ್ನು ಆಡಿಟ್ ಮಾಡಬೇಕು. ಅದ್ಭುತ ಹೋಲಿಕೆ. ಇನ್ನು ಮೂರನೇದಾಗಿ, ಪರಿಶ್ರಮದ ಸಮಯ ಈಗ, ನಾಳೆ ಅಲ್ಲ. ನೋಡೋಣ, ಆಗೋಣ ಎಂಬ ಮನೋಭಾವದಿಂದ ಶ್ರೇಷ್ಠ ಭಾಗ್ಯ ನಿರ್ಮಾಣ ಆಗೋದಿಲ್ಲ. ನಿಜ. ಮತ್ತು ನಾಲ್ಕನೆಯದು, ಯಾವುದೇ ಪರಿಸ್ಥಿತಿಯನ್ನು ಕಷ್ಟ ಅಂತ ನೋಡದೆ ಅದನ್ನ ನಮ್ಮನ್ನು ಬಲಪಡಿಸಲು ಬಂದ ಒಂದು ರಿಹರ್ಸಲ್ ಅಂತ ಭಾವಿಸಿ ವಾಹ್ ಡ್ರಾಮಾ ಅಂತ ಸಂತೋಷವಾಗಿರೋದು. ಖಂಡಿತ. ಕೊನೆಯದಾಗಿ, ಈ ಚರ್ಚೆಯನ್ನು ಕೇಳ್ತಿರುವವರಿಗಾಗಿ ಒಂದು ಚಿಂತನೆ. ಈ ಪ್ರವಚನದಲ್ಲಿ ತಿಳಿಸಲಾದ ಕೆಲವು ಶಕ್ತಿಶಾಲಿ ಸ್ವಮಾನಗಳನ್ನ, ಅಂದ್ರೆ ಅಫರ್ಮೇಷನ್ಸ್ಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಇವುಗಳನ್ನ ದಿನದಲ್ಲಿ ಪದೇ ಪದೇ ನೆನಪಿಸಿಕೊಂಡ್ರೆ ನಮ್ಮ ಮನಸ್ಥಿತಿಯೇ ಬದಲಾಗತ್ತೆ. ಉದಾಹರಣೆಗೆ, ನಾನು ಭಾಗ್ಯವಿದಾತ ತಂದೆಯ ಶ್ರೇಷ್ಠ ಭಾಗ್ಯವಂತ ಮಗು. ಸರ್ವ ಖಜಾನೆಗಳು ನನ್ನ ಜನ್ಮಸಿದ್ಧ ಅಧಿಕಾರ. ವಾವ್! ನಾನು ಸ್ವರಾಜ್ಯ ಅಧಿಕಾರಿ ಆತ್ಮ. ನನ್ನ ಮನಸ್ಸು, ಬುದ್ಧಿ ಮತ್ತು ಸಂಸ್ಕಾರಗಳು ನನ್ನ ಆದೇಶದಂತೆ ನಡೆಯುತ್ತವೆ. ಹೌದು. ನಾನು ದೀರ್ಘಕಾಲದ ಅಭ್ಯಾಸಿ. ಆದ್ದರಿಂದ ನಾನೇ ದೀರ್ಘಕಾಲದ ವಿಶ್ವರಾಜ್ಯ ಅಧಿಕಾರಿಯಾಗುವವನು. ಮತ್ತು ನಾನು ಡ್ರಾಮಾದ ಪ್ರತಿ ದೃಶ್ಯದಲ್ಲೂ ವಾಹ್ ವಾಹ್ ಎನ್ನುವ ಅಚಲ, ಅಡೋಲ, ಕಲ್ಯಾಣಕಾರಿ ಆತ್ಮ. ತುಂಬ ಶಕ್ತಿಶಾಲಿ ಮಾತುಗಳು. ಈ ಸ್ವ ಆಡಳಿತದ ಪರಿಕಲ್ಪನೆಯು ನಮ್ಮ ದಿನನಿತ್ಯದ ಸಣ್ಣಪುಟ್ಟ ನಿರ್ಧಾರಗಳಲ್ಲಿ, ಅಂದ್ರೆ ಬೆಳಗ್ಗೆ ಏಳೋದ್ರಿಂದ ಹಿಡಿದು ರಾತ್ರಿ ಮಲಗೋವರೆಗಿನ ನಮ್ಮ ಪ್ರತಿಕ್ರಿಯೆಗಳಲ್ಲಿ ಹೇಗೆ ಪ್ರತಿಫಲಿಸುತ್ತೆ ಮತ್ತು ಅದು ನಮ್ಮ ದೊಡ್ಡ ಭವಿಷ್ಯವನ್ನು ಹೇಗೆ ರೂಪಿಸುತ್ತೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಆಳವಾಡಿ ಚಿಂತಿಸಬಹುದು. ಸುವರ್ಣ ಮಹೋತ್ಸವ, ಗೋಲ್ಡನ್ ಜೂಬ್ಲಿ. ಹೌದು. ಸಾಮಾನ್ಯವಾಗಿ ಈ ಪದ ಕೇಳಿದ್ರೆ ನಮ್ಗೇನ್ ನೆನಪಾಗುತ್ತೆ? ಯಾವತ್ತು ವರ್ಷದ ವಾರ್ಷಿಕೋತ್ಸವ, ದೊಡ್ಡ ಸಮಾರಂಭ, ಅದೆಲ್ಲ. ಆದರೆ ಈ ಡಾಕ್ಯುಮೆಂಟ್ ಅದನ್ನೇನೋ ಬೇರೆ ಅರ್ಥದಲ್ಲಿ ಬಳಸ್ತಾ ಇದೆ. ಒಂದು ಸಾಮಾನ್ಯ ಪದವನ್ನು ಯಾಕೆ ಹೀಗೆ ಒಂದು ಆಧ್ಯಾತ್ಮಿಕ ಉದ್ದೇಶಕ್ಕೆ ಬಳಸ್ತಾ ಇದ್ದಾರೆ? ಇದ್ರ ಹಿಂದಿನ ಐಡಿಯಾ ಏನು? ಇದು ತುಂಬಾ ಒಳ್ಳೆ ಪಾಯಿಂಟ್. ಇಲ್ಲಿಂದಲೇ ನಮ್ಮ ಆಳವಾದ ಚರ್ಚೆ ಶುರುವಾಗೋದು. ಈ ಪ್ರವಚನದಲ್ಲಿ ಪರಮಾತ್ಮನು ಕೇಳೋದು ಹೊರಗಿನ ಸಂಭ್ರಮದ ಬಗ್ಗೆ ಅಲ್ಲವೇ ಅಲ್ಲ. ಓಕೆ. ಅವರು ಕೇಳ್ತಾರೆ, ನೀವು ಸದಾ ಸುವರ್ಣ ಸ್ಥಿತಿಯಲ್ಲಿರುವ ಮಹೋತ್ಸವವನ್ನು ಆಚರಿಸುತ್ತಿದ್ದೀರಾ ಅಂತ. ಅಂದ್ರೆ ನಿಜವಾದ ಗೋಲ್ಡನ್ ಜೂಬಿಲಿ ಅನ್ನೋದು ಒಂದು ದಿನದ ಸೆಲೆಬ್ರೇಷನ್ ಅಲ್ಲ. ಅದು ಪ್ರತಿ ಕ್ಷಣ ನಾವು ಬದುಕುವ ಒಂದು ಸ್ಥಿತಿ. ಸುವರ್ಣ ಸ್ಥಿತಿ, ಗೋಲ್ಡನ್ ಸ್ಟೇಟ್. ಕೇಳೋಕ್ ಚೆನ್ನಾಗಿದೆ, ಆದ್ರೆ ಇದರ ಅರ್ಥ ಏನು? ಚಿನ್ನ ಅಂದ ತಕ್ಷಣ ನಮ್ಗೆ ಅದರ ಶುದ್ಧತೆ ನೆನಪಾಗುತ್ತೆ. 24 ಕ್ಯಾರೆಟ್ ಗೋಲ್ಡ್. ಹೌದು. ಇಲ್ಲಿನ ನೋಟ್ಸ್ ಪ್ರಕಾರ ಈ ಸ್ಥಿತಿಲಿ ಯಾವುದೇ ಮಿಶ್ರಣ ಅಥವಾ ಅಲೋಯ್ ಏನ್ಬಾರ್ದು ಅಂತ ಹೇಳಲಾಗಿದೆ. ಏನಿದು ಮಿಶ್ರಣ? ಲೌಕಿಕ ಜೀವನದಲ್ಲಿ 100% ಶುದ್ಧವಾಗಿರೋದು ಅದು ಸಾಧ್ಯನಾ? ಖಂಡಿತ ಸಾಧ್ಯ ಇದೆ, ಆದ್ರೆ ಅದಕ್ಕೆ ಸೂಕ್ಷ್ಮವಾದ ಪರಿಶ್ರಮ ಬೇಕು. ಸುವರ್ಣ ಸ್ಥಿತಿ ಅಂದ್ರೆ 100% ಶುದ್ಧ ಆತ್ಮಿಕ ಸ್ಥಿತಿ. ಮಿಶ್ರಣ ಅಂದ್ರೆ ಬರೀ ಕೆಟ್ಟ ಆಲೋಚನೆಗಳು ಮಾತ್ರ ಅಲ್ಲ. ಈಗೊಂದು ಉದಾಹರಣೆ ತಗೊಳ್ಳೋಣ. ಯಾರಾದ್ರೂ ನಮ್ಗೆ ನೋವು ಕೊಟ್ಟಿದ್ರೆ ನಾವು ಅವ್ರನ್ನ ಕ್ಷಮಿಸಿರ್ತೀವಿ. ಸರಿ. ಆದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ಅವ್ರು ಹಾಗೆ ಮಾಡಬಾರ್ದಿತ್ತು ಅನ್ನೋ ಒಂದು ಸಣ್ಣ ನೆನ್ಪಿದ್ರು ಅದು ಒಂದು ಮಿಶ್ರಣ. ಓಕೆ. ಅಷ್ಟು ಸೂಕ್ಷ್ಮ. ಆಳದಲ್ಲಿ ನಾನು ಎಷ್ಟು ಚೆನ್ನಾಗಿ ಮಾಡ್ತಿದ್ದೀನಿ, ಬೇರೆಯವರು ಗಮನಿಸ್ಬೇಕು ಅನ್ನೋ ಸಣ್ಣ ಆಸೆ ಇದ್ರೆ ಅದು ಒಂದು ಮಿಶ್ರಣ. ಅದು ಒಂದು ಮಿಶ್ರಣ. ದೇಹಾಭಿಮಾನ, ಹಳೆ ನೋವಿನ ಸಂಸ್ಕಾರಗಳು, ಬೇರೆಯವರ ಬಗ್ಗೆ ನೆಗೆಟಿವ್ ಫೀಲಿಂಗ್ಸ್ ಇವೆಲ್ಲವೂ ನಮ್ಮ 24 ಕ್ಯಾರೆಟ್ ಸ್ಥಿತಿಯನ್ನ 22 ಕ್ಯಾರೆಟ್, 18 ಕ್ಯಾರೆಟ್ ಮಾಡ್ಬಿಡ್ತವೆ. ಓಕೆ. ಅಂದ್ರೆ ಇದು ನಮ್ಮ ಆಂತರಿಕ ಆಪರೇಟಿಂಗ್ ಸಿಸ್ಟಮ್ನು ಯಾವುದೇ ಬಗ್ಸ್, ವೈರಸ್ ಅಥವಾ ಮಾಲ್ವೇರ್ ಇಲ್ಲದೆ 100ಕ್ಕೆ 100 ಶುದ್ಧವಾಗಿ ಇಟ್ಕೊಂಡ ಹಾಗೆ. ಹೌದು. ಒಂದು ಸಣ್ಣ ಬ್ಯಾಕ್ಗ್ರೌಂಡ್ ಆಪ್ ಕೂಡ ನಮ್ಮ ಮೆಮರಿಯನ್ನ ತಿನ್ನಬಾರ್ದು. ಪರ್ಫೆಕ್ಟ್ ಅನಾಲಜಿ. ಯಾಕಂದ್ರೆ ಈ ಸ್ಥಿತಿ ಕೇವಲ ನಮಗಾಗಿಯಲ್ಲ, ಇದರಲ್ಲೊಂದು ದೊಡ್ಡ ಗುರಿ ಇದೆ. ಏನು? ಪರಮಾತ್ಮನು ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಮ ಸುವರ್ಣ ಸ್ಥಿತಿಯೇ ಸುವರ್ಣ ಯುಗವನ್ನು ತರ್ತದೆ ಅಂತ. ಇಲ್ಲಿ ವಿಷಯ ನಿಜವಾಗ್ಲೂ ಸ್ವಾರಸ್ಯಕರವಾಗತ್ತೆ ನೋಡಿ. ಇದು ಕೇವಲ ವೈಯಕ್ತಿಕ ಸಾಧನೆಯಲ್ಲ, ಇದು ಇಡೀ ಜಗತ್ತಿನ ಪರಿವರ್ತನೆಗೆ ಸಂಬಂಧಿಸಿದ್ದು. ಎಕ್ಸಾಕ್ಟ್ಲಿ. ನಾವು ಸಾಮಾನ್ಯವಾಗಿ ಜಗತ್ತನ್ನ ಬದಲಾಯಿಸೋದು ಅಂದ್ರೆ ಹೊರಗೆ ಹೋಗಿ ಹೋರಾಟ ಮಾಡೋದು, ಸಿಸ್ಟಮ್ ಚೇಂಜ್ ಮಾಡೋದು ಅನ್ಕೊಳ್ತೀವಿ. ಆದರೆ ಈ ಐಡಿಯಾ ಹೇಳ್ತಾ ಇರೋದು ಜಗತ್ತಿನ ಅತಿದೊಡ್ಡ ಸೇವೆ ಅಂದ್ರೆ ನಮ್ಮ ಆಂತರಿಕ ಸ್ಥಿತಿಯನ್ನು ಸರಿ ಮಾಡ್ಕೊಳ್ಳೋದು ಅಂತ. ಇದೊಂದು ರೀತಿ ರ್ಯಾಡಿಕಲ್ ಐಡಿಯಾ ಅಲ್ವಾ? ಹೌದು. ಪರ್ಸನಲ್ ಮಾಸ್ಟ್ರಿಯೇ ಅತಿದೊಡ್ಡ ಆಕ್ಟಿವಿಸಮ್ ಅನ್ನೋದು. ಖಂಡಿತ. ಇದೇ ಇದರ ಸೌಂದರ್ಯ. ನಾವು ಜಗತ್ತಿಗೆ ಒಂದು ಸ್ಯಾಂಪಲ್ ಆಗಬೇಕು. ಒಂದು ಹೊಸ ಪ್ರಾಡಕ್ಟ್ ಲಾಂಚ್ ಆದಾಗ ಕಂಪನಿ ಮೊದಲು ಸ್ಯಾಂಪಲ್ಗಳನ್ನ ಕೊಡುತ್ತೆ ಅಲ್ವಾ? ಹೌದು, ಕೊಡುತ್ತೆ. ಆ ಸ್ಯಾಂಪಲ್ ಚೆನ್ನಾಗಿದ್ರೆ ಜನರಿಗೆ ಇಡೀ ಪ್ರಾಡಕ್ಟ್ ಮೇಲೆ ನಂಬಿಕೆ ಬರುತ್ತೆ.
ಹಾಗೆಯೇ ಜಗತ್ತಿನಲ್ಲಿ ಇವತ್ತು ನಿರಾಶೆ ದುಃಖ ತುಂಬಿದೆ. ನಾವು ನಮ್ಮ ಶಾಂತ ಸಂತೋಷದ ಸುವರ್ಣ ಸ್ಥಿತಿಯ ಸ್ಯಾಂಪಲ್ ಅನ್ನು ಜಗತ್ತಿನ ಮುಂದೆ ಇಟ್ಟಾಗ ಜನರಿಗೆ ಭರವಸೆ ಮೂಡುತ್ತೆ. ಹೌದು, ಜನರಿಗೆ ಹೌದು, ಇಂಥ ಜೀವನ ಸಾಧ್ಯ ಇದೆ, ಇಂಥ ಜಗತ್ತು ಬರಲಿದೆ ಅನ್ನೋ ಭರವಸೆ ಮೂಡುತ್ತೆ. ನಮ್ಮನ್ನು ನೋಡಿ ಅವರಿಗೆ ಸತ್ಯಯುಗದ ಅನುಭವ ಆಗಬೇಕು. ಸರಿ, ಈ ಸ್ಯಾಂಪಲ್ ಆಗೋದು ಅನ್ನೋದು ಕೇಳೋಕ್ ಚೆನ್ನಾಗಿದೆ. ಅದೇ ಪ್ರಾಕ್ಟಿಕಲ್ ಆಗಿದ್ದು ತುಂಬಾ ಕಷ್ಟಕರ ಅಂತಾನೂ ಅನ್ಸುತ್ತೆ. ಹೌದು, ಖಂಡಿತ. ಅಷ್ಟು ಆತ್ಮವಿಶ್ವಾಸ, ಅಷ್ಟು ಸ್ಥಿರತೆ ತಂದುಕೊಳ್ಳಕ್ಕೆ ಒಂದು ಗಟ್ಟಿಯಾದ ಅಡಿಪಾಯ ಬೇಕಲ್ವಾ? ಆ ಆತ್ಮಬಲ ಎಲ್ಲಿಂದ ಬರುತ್ತೆ? ನಮ್ಮ ಹಕ್ಕೇನು ಅಂತ ನಮಗೆ ಗೊತ್ತಿಲ್ಲದೆ ಇದ್ರೆ ನಾವು ಹೇಗೆ ಅಷ್ಟು ಕಾನ್ಫಿಡೆಂಟ್ ಆಗಿರೋಕ್ ಸಾಧ್ಯ? ಎಕ್ಸಾಕ್ಟ್ಲಿ, ನೀವು ಸರಿಯಾದ ಪ್ರಶ್ನೆ ಕೇಳಿದ್ರಿ. ಆ ಅಡಿಪಾಯವೇ ನಮ್ಮ ಮೊದಲ ದೈವಿ ಗುರುತು, ಅಧಿಕಾರಿ ಸ್ವರೂಪ. ಅಧಿಕಾರಿ ಸ್ವರೂಪ. ಇಲ್ಲಿ ಅಧಿಕಾರಿ ಅಂದ್ರೆ ಪವರ್ ಅಥವಾ ಪೊಸಿಷನ್ ಅಲ್ಲ. ಇದರ ಅರ್ಥ ಹಕ್ಕುದಾರ ಅಥವಾ ಮಾಲೀಕ. ಮಾಲೀಕ. ಪರಮಾತ್ಮನು ನೆನ್ಪಿಸೋದೇನಂದ್ರೆ, ನೀವು ಅರ್ಧಕಲ್ಪದಿಂದ ಭಿಕ್ಷುಕರಾಗಿದ್ದೀರಿ, ಶಾಂತಿಗಾಗಿ, ಸುಖಕ್ಕಾಗಿ, ಪ್ರೀತಿಗಾಗಿ ಬೇಡಿತ್ತಾ ಬಂದಿದ್ದೀರಿ. ಆದ್ರೆ ಈಗ ನೀವು ನನ್ನ ಮಕ್ಕಳು ಅಂದ್ರೆ ಮಾಲೀಕರು. ಓಕೆ, ಅಂದ್ರೆ ಶಾಂತಿ ನನ್ನಿಂದ ಹೊರಗಿಲ್ಲ, ನಾನೇ ಶಾಂತಿಯ ಮಾಲೀಕ. ಸುಖಕ್ಕಾಗಿ ನಾನು ಬೇರೆಯವ್ರ ಮೇಲೆ ಅವಲಂಬಿತನಾಗಬೇಕಿಲ್ಲ, ನಾನೇ ಸುಖದ ಸ್ವರೂಪ. ಈ ರೀತಿ ನಮ್ಮ ಮೈಂಡ್ಸೆಟ್ಟನ್ನೇ ಶಿಫ್ಟ್ ಮಾಡೋದು. ಹೌದು, ಪರಮಾತ್ಮನ ಹತ್ತಿರ ಜ್ಞಾನ, ಪವಿತ್ರತೆ, ಸುಖ, ಶಾಂತಿ, ಶಕ್ತಿ ಹೀಗೆ ಏನೆಲ್ಲ ಖಜಾನೆಗಳಿವೆಯೋ ಅದೆಲ್ಲದಕ್ಕೂ ನಾವು ವಾರಸುದಾರರು. ಅವು ಬೇಡುವ ವಸ್ತುಗಳಲ್ಲ, ನಮ್ಮ ಆಸ್ತಿ. ಈ ಸ್ಮೃತಿಯಲ್ಲಿ ಇರೋದೇ ಅಧಿಕಾರಿ ಸ್ವರೂಪ. ಈ ಐಡಿಯಾ ಚೆನ್ನಾಗಿದೆ, ಆದ್ರೆ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ರೆ ನಾನೇ ಎಲ್ಲದಕ್ಕೂ ಅಧಿಕಾರಿ ಅನ್ನೋದೊಂದು ಸೂಕ್ಷ್ಮ ಅಹಂಕಾರಕ್ಕೆ ದಾರಿ ಮಾಡ್ಕೊಡಲ್ವಾ? ನಾನು ಶ್ರೇಷ್ಠ, ನನಗಿಂತ ಬೇರೆ ಯಾರೂ ಇಲ್ಲ ಅನ್ನೋ ಭಾವನೆ ಬಂದ್ಬಿಡ್ಬೋದಲ್ಲ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಅಹಂಕಾರಕ್ಕೂ ಸ್ವಾಭಿಮಾನಕ್ಕೂ ಒಂದು ತೆಳುವಾದ ಗೆರೆ ಇದೆ. ಅಹಂಕಾರ ಅಂದ್ರೆ ನಾನು ಬೇರೆಯವರಿಗಿಂತ ದೊಡ್ಡವಳು ಅಂತ ಹೋಲಿಕೆ ಮಾಡೋದು. ಆದ್ರೆ ಅಧಿಕಾರಿ ಸ್ವರೂಪದ ಸ್ವಾಭಿಮಾನ ಅಂದ್ರೆ ನಾನು ಪರಮಾತ್ಮನ ಮಗು, ಹಾಗಾಗಿ ನಾನು ನನ್ನ ಮೂಲ ಸ್ವರೂಪದಲ್ಲಿ ಶ್ರೇಷ್ಠ ಅನ್ನೋ ಅರಿವು. ಇಲ್ಲಿ ಹೋಲಿಕೆ ಇಲ್ಲ, ಕೇವಲ ಸ್ವಗೌರವ ಇದೆ. ಓಕೆ. ಇನ್ನೊಂದು ಮುಖ್ಯವಾದ ವ್ಯತ್ಯಾಸ ಅಂದ್ರೆ ಲೌಕಿಕ ಆಸ್ತಿಯ ಅಧಿಕಾರ ಅಹಂಕಾರ ತರತ್ತೆ, ಯಾಕಂದ್ರೆ ಅದು ಸೀಮಿತ. ಆದರೆ ಈ ಆಧ್ಯಾತ್ಮಿಕ ಆಸ್ತಿಯ ವಿಶೇಷತೆಯೇ ಬೇರೆ. ಹೌದು, ಇದರ ಬಗ್ಗೆ ಈ ನೋಟ್ಸ್ಲಿರೋ ಒಂದು ಪಾಯಿಂಟ್ ನನಗೆ ತುಂಬಾ ಇಷ್ಟ ಆಯಿತು. ಇದು ಒಂದು ಆಧ್ಯಾತ್ಮಿಕ ಇನ್ಫಿನಿಟಿ ಗ್ಲಿಚ್ ಇದ್ದ ಹಾಗೆ. ಹೌದು, ಲೌಕಿಕ ದುಡ್ಡನ್ನು ನಾವು ಹಂಚಿದ್ರೆ ಕಡಿಮೆ ಆಗುತ್ತೆ, ಆದರೆ ಈ ಜ್ಞಾನ, ಶಾಂತಿ, ಪ್ರೀತಿಯ ಖಜಾನೆಯನ್ನು ನಾವು ಎಷ್ಟು ಹಂಚುತ್ತೇವೋ ಅಷ್ಟು ನಮ್ಮ ಹತ್ರ ಜಾಸ್ತಿ ಆಗುತ್ತೆ. ನಿಖರವಾಗಿ. ಇದನ್ನ ಓಪನ್ ಸೋರ್ಸ್ ಸಾಫ್ಟ್ವೇರ್ ತರಹಾನೂ ಯೋಚಿಸಬಹುದು. ಎಷ್ಟು ಜನ ಅದನ್ನ ಬಳಸಿ, ಹಂಚಿ, ಸುಧಾರಿಸ್ತಾರೋ ಅಷ್ಟು ಅದು ಎಲ್ಲರಿಗೂ, ನಮಗೂ ಸೇರಿದಂತೆ ಹೆಚ್ಚು ಮೌಲ್ಯಯುತವಾಗುತ್ತಾ ಹೋಗುತ್ತೆ. ಹೌದು. ಅದಕ್ಕೆ ಪರಮಾತ್ಮನು ಹೇಳ್ತಾರೆ, ಈ ಅಧಿಕಾರಿ ಸ್ವರೂಪದ ನಶೆಯಲ್ಲಿರಿ, ನಾವು ಪರಮಾತ್ಮನ ಮಕ್ಕಳು, ಅವರ ಆಸ್ತ್ಯ ಅಧಿಕಾರಿಗಳು ಅನ್ನೋ ಗೀತೆಯನ್ನ ಸದಾ ಹಾಡುತ್ತಾ ಖುಷಿಯಲ್ಲಿ ನೃತ್ಯ ಮಾಡಿ ಅಂತ. ಈ ನಶೆ ಮತ್ತು ಖುಷಿ ಇದ್ರೆ ಮಾಯೆ ಅಥವಾ ನೆಗೆಟಿವಿಟಿ ಹತ್ರ ಬರಲು ಧೈರ್ಯ ಮಾಡಲ್ಲ. ಸರಿ, ಈ ಆಂತರಿಕ ಅಧಿಕಾರ, ಈ ಮಾಲೀಕತ್ವದ ಭಾವನೆ ನಮ್ಮ ಮನಸ್ಸಿನಲ್ಲಿದೆ. ಇದೊಂದು ಅದ್ಭುತವಾದ ಅಡಿಪಾಯ. ಆದರೆ ಇದನ್ನ ನಮ್ಮ ದಿನನಿತ್ಯದ ನಡವಳಿಕೆಯಲ್ಲಿ, ನಮ್ಮ ಕೆಲಸಗಳಲ್ಲಿ ತರೋದು ಹೇಗೆ? ಒಳ್ಳೆ ಪ್ರಶ್ನೆ. ಮೆಡಿಟೇಷನ್ನಲ್ಲಿ ನಾನು ರಾಜ ಅಂತ ಅಂದ್ಕೊಳ್ಳೋದು ಒಂದು ವಿಷಯ. ಆದರೆ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಾಗ ಅಥವಾ ಒಬ್ಬರು ನಮ್ಮ ಜೊತೆ ಕೆಟ್ಟದಾಗಿ ಮಾತಾಡ್ದಾಗ್ಲೂ ಅದೇ ರಾಜನಂತೆ ಇರೋದು ಅದಿನ್ನೊಂದು ವಿಷಯ. ಈ ಗ್ಯಾಪ್ನ ಹೇಗೆ ಬ್ರಿಡ್ಜ್ ಮಾಡೋದು? ಈ ಗ್ಯಾಪ್ ಬ್ರಿಡ್ಜ್ ಮಾಡೋದೇ ನಮ್ಮ ಎರಡನೇ ಗುರುತು, ಮಹಾವೀರ. ಇಲ್ಲಿ ಮಹಾವೀರ ಅಂದ್ರೆ ಕೇವಲ ಶಕ್ತಿಶಾಲಿ, ಬಲಶಾಲಿ ಅಂತಲ್ಲ. ಪರಮಾತ್ಮನ ದೃಷ್ಟಿಯಲ್ಲಿ ಮಹಾವೀರ ಅಂದ್ರೆ ಮಹಾನ್ ಆತ್ಮ ಅಂದ್ರೆ ಗ್ರೇಟ್ ಸೋಲ್. ಹೌದು. ಅವರ ಮಹಾನತೆ ಅವರ ಪ್ರತಿಯೊಂದು ಸಂಕಲ್ಪ, ಮಾತು ಮತ್ತು ಕೆಲಸದಲ್ಲಿ ಕಾಣಿಸುತ್ತೆ. ಸಣ್ಣ ಪುಟ್ಟ ವಿಷಯಗಳಿಗೆ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಹೌದು. ಮಹಾನ್ ಆತ್ಮ ಸಾಧಾರಣ ಸಂಕಲ್ಪಗಳನ್ನ ಮಾಡಲ್ಲ. ಅವರ ಮಾತುಗಳು ಸಾಧಾರಣವಾಗಿರ್ಲು ಸಾಧ್ಯವಿಲ್ಲ. ಇದನ್ನ ಅರ್ಥ ಮಾಡ್ಸೋಕೆ ಒಂದು ಸುಲಭದ ಉದಾಹರಣೆ ಕೊಟ್ಟಿದ್ದಾರೆ. ಆ ವಿಐಪಿ ಮಗುವಿನ ಉದಾಹರಣೆ ಅಲ್ವಾ? ಎಕ್ಸಾಕ್ಟ್ಲಿ. ಒಬ್ಬ ವಿಐಪಿ ಮಗು ತನ್ನನ್ನು ತಾನು ಸಹಜವಾಗಿ ವಿಐಪಿ ಅಂತಾನೆ ಅನ್ಕೊಳ್ಳುತ್ತೆ. ಅದಕ್ಕೆ ಆ ನಶೆ ಇರುತ್ತೆ. ತಾನು ಎಲ್ಲಿಗೋದ್ರೂ ತನಗೆ ಗೌರವ ಸಿಗುತ್ತೆ, ತನ್ನ ಮಾತು ನಡೆಯುತ್ತೆ ಅನ್ನೋ ಸಹಜವಾದ ಭಾವನೆ ಇರುತ್ತೆ. ಹೌದು. ಹಾಗೆಯೇ ನಾವು ಸರ್ವೋಚ್ಚ ತಂದೆಯ ಮಕ್ಕಳು, ಅವರಿಗಿಂತ ದೊಡ್ಡ ವಿಐಪಿ ಯಾರಿದ್ದಾರೆ? ಹಾಗಾಗಿ ನಮಗಿಂತ ಶ್ರೇಷ್ಠ ಆತ್ಮ ಬೇರೆ ಯಾರೂ ಇರೋಕ್ಕೆ ಸಾಧ್ಯವಿಲ್ಲ ಅನ್ನೋ ಅರಿವು. ಈ ಸ್ಮೃತಿ ಇದೆಯಲ್ಲ,
ಇದು ನಮ್ಮನ್ನು ಸಣ್ಣಪುಟ್ಟ ವಿಷಯಗಳಿಂದ ಮೇಲೆತ್ತುತ್ತೆ. ಆಗ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಾಗ ಲೇಟ್ ಆಯ್ತು ಅನ್ನೋ ಬದಲು ಓಕೆ, ನನಗೆ 2 ನಿಮಿಷ ಶಾಂತವಾಗಿ ಕೂತು ತಂದೆಯನ್ನ ನೆನಪು ಮಾಡೋಕೆ ಅವಕಾಶ ಸಿಕ್ತು ಅನ್ನೋ ಉನ್ನತ ಸಂಕಲ್ಪ ಬರುತ್ತೆ. ಹೌದು. ಇದಕ್ಕೊಂದು ಸುಲಭ ಸೂತ್ರ ಕೊಟ್ಟಿದ್ದಾರೆ. ಉನ್ನತ ತಂದೆ, ಉನ್ನತ ನಾವು, ಉನ್ನತ ಕಾರ್ಯ. ವಾ, ಉನ್ನತ ತಂದೆ, ಉನ್ನತ ನಾವು, ಉನ್ನತ ಕಾರ್ಯ. ಇದು ಬರೀ ಘೋಷಣೆ ಅಲ್ಲ, ಜೀವನ ನಡೆಸೋಕೆ ಒಂದು ಫ್ರೇಮ್ವರ್ಕ್ ಇದ್ದ ಹಾಗೆ. ಹೌದು. ಇದನ್ನ ಪ್ರಾಕ್ಟಿಕಲ್ ಆಗಿ ಅಳವಡಿಸ್ಕೊಳ್ಳೋಕೆ ಟಿಪ್ಸ್ ಇದೆಯಾ? ಖಂಡಿತ. ನಾನ್ ಬಲ್ಲ ಒಬ್ಬ ವ್ಯಕ್ತಿ ಇದ್ರು. ಅವರು ದೊಡ್ಡ ದೊಡ್ಡ ಸಂಕಲ್ಪಗಳನ್ನ ಮಾಡ್ತಿದ್ರು, ಆದ್ರೆ ದಿನನಿತ್ಯದ ಸಣ್ಣಪುಟ್ಟ ಕಿರಿಕಿರಿಗಳಿಗೆ ಬೇಗ ಬೇಸರಗೊಳ್ತಿದ್ರು. ಅವರ ಜೀವನದಲ್ಲಿ ಬದಲಾವಣೆ ಬಂದಿದ್ದೇ ಈ ಮಹಾವೀರ ಸ್ಥಿತಿಯ ನಿಜವಾದ ಅರ್ಥ ತಿಳಿದಾಗ. ಮಹಾವೀರ ಆಗೋದಂದ್ರೆ ಒಂದೇ ದಿನ ದೊಡ್ಡ ಹೀರೋಯಿಕ್ ಕೆಲಸ ಮಾಡೋದಲ್ಲ. ಓಕೆ. ಬದಲಿಗೆ ದಿನಕ್ಕೆ 100 ಸಣ್ಣ ಮಹಾನ್ ಆಯ್ಕೆಗಳನ್ನ ಮಾಡೋದು ಅಂತ ಅವರಿಗೆ ಅರಿವಾಯ್ತು. ಟ್ರಾಫಿಕ್ನಲ್ಲಿ ಸಿಟ್ಟಿನ ಬದಲು ತಾಳ್ಮೆಯನ್ನ ಆಯ್ಕೆ ಮಾಡೋದು, ಬೇರೆಯವರ ಬಗ್ಗೆ ಟೀಕೆ ಮಾಡೋ ಬದಲು ಒಂದು ಒಳ್ಳೆಯ ಆಲೋಚನೆಯನ್ನ ಆಯ್ಕೆ ಮಾಡೋದು. ನಿಜವಾದ ಮಹಾನತೆ ಇರೋದು ಈ ಸಣ್ಣ ಸಣ್ಣ ಕ್ಷಣಗಳಲ್ಲಿ. ಎಕ್ಸಾಕ್ಟ್ಲಿ. ಮತ್ತು ನಮ್ಮ ಅಸಲಿ ಗುರುತಿನ ಬಗ್ಗೆ ಅತ್ಯಂತ ಶಕ್ತಿಶಾಲಿಯಾದ ಒಂದು ಸಾಲಿದೆ ಈ ನೋಟ್ಸ್ನಲ್ಲಿ. ದೇವಾಲಯಗಳಲ್ಲಿ ಪೂಜಿಸಲ್ಪಡುವ ಮೂರ್ತಿಗಳು ನಮ್ಮದೇ ಸ್ವರೂಪ. ಹೌದು. ಈ ಒಂದು ಲೈನ್ ಕೇಳಿದ್ರೆ ಮೈ ಜುಮ್ಮನ್ನುತ್ತೆ. ಯೋಚನೆ ಮಾಡಿ, ಅದು ಎಷ್ಟು ದೊಡ್ಡ ಸ್ಮೃತಿ. ನಾವು ಭವಿಷ್ಯದಲ್ಲಿ ಪೂಜೆಗೊಳ್ಳುವ ದೇವತೆಗಳು. ಕೇವಲ ಪೂಜೆಗೊಳ್ಳುವುದಷ್ಟೇ ಅಲ್ಲ, ತಂದೆಯ ಜೊತೆಗೆ ಪೂಜೆಗೊಳ್ಳುವ ಆತ್ಮಗಳು. ನಾವು ಅಷ್ಟು ಮಹಾನಾಗಿದ್ದೇವೆ. ಒಂದು ಸಲ ಅಲ್ಲ, ಅನೇಕ ಸಲ ಆಗಿದ್ದೇವೆ. ಈ ನಶೆ ಮತ್ತು ಸ್ಮೃತಿಯಲ್ಲಿ ಇದ್ರೆ ಮಾಯೆಯ ಯಾವ ಆಕರ್ಷಣೆಯೂ ನಮ್ಮನ್ನು ಸೆಳೆಯೋಕ್ ಸಾಧ್ಯವಿಲ್ಲ. ಸರಿ, ಈಗ ಇದನ್ನೆಲ್ಲ ಒಟ್ಟಿಗೆ ಸೇರಿಸೋಣ. ನಮ್ಮೊಳಗೆ ಅಧಿಕಾರಿ ಸ್ವರೂಪದ ಅಡಿಪಾಯ ಇದೆ, ಅಂದ್ರೆ ನಮ್ಮ ಆಂತರಿಕ ಮಾಲೀಕತ್ವದ ಅರಿವಿದೆ. ಹೌದು. ಅದನ್ನ ನಮ್ಮ ದಿನನಿತ್ಯದ ನಡತೆಯಲ್ಲಿ ಮಹಾವೀರರಾಗಿ, ಅಂದ್ರೆ ಮಹಾನ್ ಆತ್ಮರಾಗಿ ವ್ಯಕ್ತಪಡಿಸುತ್ತೇವೆ. ಹಾಗಾದರೆ ಇದರ ಅಂತಿಮ ಪರಿಣಾಮವೇನು? ಇದರ ಪೇ ಆಫ್ ಏನು? ಇದರ ಪರಿಣಾಮವೇ ನಮ್ಮ 3ನೇ ಮತ್ತು ಅಂತಿಮ ಗುರುತು. ಅದಕ್ಕೆ ಪರಮಾತ್ಮನು ಪದ್ಮಾಪದಂ ಭಾಗ್ಯವಾನನ್ನೋ ಪದ ಬೆಳೆಸಿದ್ದಾರೆ. ಪದ್ಮಾಪದಂ ಭಾಗ್ಯವಾನ್ ಅಂದ್ರೆ ಕೋಟಿ ಕೋಟಿ ಪಟ್ಟು ಭಾಗ್ಯಶಾಲಿ. ವಾವ್! ಇದನ್ನ ಗಳಿಸೋ ವಿಧಾನ ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಸಮಯದ ಬಗ್ಗೆ, ಗಳಿಕೆಯ ಬಗ್ಗೆ ನಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸುವಂತಿದೆ. ಹೌದು. ಈ ಸಂಗಮಯುಗದ ಪ್ರತಿ ಸೆಕೆಂಡ್, ಪ್ರತಿ ಹೆಜ್ಜೆ ಗಳಿಕೆಯ ಸಾಧನ. 1 ಸೆಕೆಂಡಿನ ಶಕ್ತಿಶಾಲಿ ನೆನಪು ಪದ್ಮಗಳಷ್ಟು ಆದಾಯವನ್ನು ಜಮಾ ಮಾಡ್ತದೆ ಅಂತ ಹೇಳಲಾಗಿದೆ. ಇದರರ್ಥ ನಮ್ಮ ಅತ್ಯಮೂಲ್ಯ ಆಸ್ತಿ ನಮ್ಮ ದುಡ್ಡಲ್ಲ, ನಮ್ಮ ಗಮನ, ಅಟೆನ್ಷನ್. ಇದನ್ನ ಇವತ್ತಿನ ಭಾಷೆಯಲ್ಲಿ ಹೇಳೋದಾದ್ರೆ ಇದೊಂದು ರೀತಿ ಸ್ಪಿರಿಚುವಲ್ ಹೈ ಫ್ರೀಕ್ವೆನ್ಸಿ ಟ್ರೇಡಿಂಗ್ ಇದ್ದಾಗೆ. ಹೌದು, ಹೌದು. ಹೆಚ್ಚಿನವರ ಮೆಂಟಲ್ ಮಾರ್ಕೆಟ್ ಫ್ಲಾಟ್ ಆಗಿರುತ್ತೆ. ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ದಿನ ಕಳೆಯುತ್ತೆ ಅಷ್ಟೇ. ಆದ್ರೆ ಪರಮಾತ್ಮನ ಜೊತೆ ಕನೆಕ್ಟ್ ಆದ ಒಂದು ಶಕ್ತಿಶಾಲಿ ಸೆಕೆಂಡ್ ಪರ್ಫೆಕ್ಟ್ ಟ್ರೇಡ್ ಮಾಡಿದಾಗೆ. ಹೌದು. ಅದು ನಮಗೆ ಎಕ್ಸ್ಪೋನೆನ್ಷಿಯಲ್ ರಿಟರ್ನ್ಸ್ ಕೊಡುತ್ತೆ. ಇಲ್ಲಿ ಕರೆನ್ಸಿ ದುಡ್ಡಲ್ಲ, ಜನ್ಮ ಜನ್ಮಗಳ ಭಾಗ್ಯ. ಅದ್ಭುತವಾಗಿ ಹೇಳಿದ್ರಿ. ನಮ್ಮ ಗಮನ ಎಲ್ಲಿದೆಯೋ ನಮ್ಮ ಗಳಿಕೆ ಅಲ್ಲಿದೆ. ಗಮನವು ತಂದೆಯ ನೆನಪಿನಲ್ಲಿದ್ದರೆ ಗಳಿಕೆ ಪದ್ಮಗಳಷ್ಟು. ಸರಿ. ಗಮನವು ವ್ಯರ್ಥ ವಿಷಯಗಳಲ್ಲಿದ್ದರೆ ನಮ್ಮ ಅಕೌಂಟ್ ಖಾಲಿಯಾಗುತ್ತೆ. ನೆನಪಿಲ್ಲದೆ ಇಟ್ಟ ಸಾಮಾನ್ಯ ಹೆಜ್ಜೆಯಿಂದ ಯಾವುದೇ ಗಳಿಕೆ ಇಲ್ಲ, 0. ಆದರೆ 1 ಸೆಕೆಂಡ್ ಶಕ್ತಿಶಾಲಿ ನೆನಪಿನಲ್ಲಿ ಸ್ಥಿತರಾದರೆ ಪದ್ಮಗಳಷ್ಟು ಗಳಿಕೆ ಜಮೆ ಆಗುತ್ತೆ. ಹಾಗಾದ್ರೆ ಇಲ್ಲಿ ಒಂದು ಪ್ರಾಕ್ಟಿಕಲ್ ಪ್ರಶ್ನೆ ಬರುತ್ತೆ. ನಾನು ಭಾಗ್ಯಶಾಲಿ ಅಂತ ತಿಳ್ಕೊಳ್ಳೋದು ಒಂದು ವಿಷಯ, ಆದರೆ ಆ ಭಾಗ್ಯವನ್ನ ನನ್ನ ವ್ಯಕ್ತಿತ್ವದಲ್ಲಿ, ನನ್ನ ಮುಖದಲ್ಲಿ, ನನ್ನ ನಡತೆಯಲ್ಲಿ ತೋರ್ಸೋದು ಹೇಗೆ? ಕೆಲವೊಮ್ಮೆ ನಾವಿದನ್ನೆಲ್ಲ ನಂಬಿದ್ರೋ ನಮ್ಮ ಮುಖ ನೋಡಕ್ಕೆ ಡಲ್ ಆಗಿರುತ್ತೆ. ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಪರಮಾತ್ಮನು ಹೇಳ್ತಾರೆ, ಒಬ್ಬ ಬಡವನ ಮುಖಕ್ಕೂ ಒಬ್ಬ ರಾಜಕುಮಾರನ ಮುಖಕ್ಕೂ ಹಗಲು ರಾತ್ರಿಯಷ್ಟು ವ್ಯತ್ಯಾಸ ಇರುತ್ತೆ. ಹಾಗೆಯೇ ನಿಮ್ಮ ಮುಖದಲ್ಲೂ ಆ ಝಲಕ್ ಮತ್ತು ಫಲಕ ಕಾಣಿಸ್ಬೇಕು ಅಂತ. ಬಡವನ ಮುಖದಲ್ಲಿ ಚಿಂತೆ, ಅಭಾವ ಮತ್ತು ಬೇಡುವ ಭಾವನೆ ಇರುತ್ತೆ. ಆದರೆ ರಾಜಕುಮಾರನ ಮುಖದಲ್ಲಿ ಪ್ರಾಪ್ತಿ, ಸಮೃದ್ಧಿ ಮತ್ತು ಅಧಿಕಾರದ ನಶೆ ಇರುತ್ತೆ. ಅಂದ್ರೆ ನಮ್ಮ ಮುಖದಲ್ಲೂ ಆ ಪದ್ಮಗಳ ಗಳಿಕೆಯ ರೂಹಾನಿ ನಶೆ ಮತ್ತು ಖುಷಿ ಯಾವಾಗ್ಲೂ ಕಾಣಿಸ್ತಿರ್ಬೇಕು. ಆದ್ರೆ ಇದನ್ನ ಫೇಕ್ ಮಾಡೋಕ್ಕಾಗತ್ತಾ? ಸುಮ್ನೆ ನಗ್ತಾ ಇದ್ರೆ ಆಗತ್ತಾ? ಇಲ್ಲ, ಖಂಡಿತ ಇಲ್ಲ. ಇದು ಕೃತಕ ನಗು ಅಲ್ಲ. ಇದು ನಮ್ಮ ಆಂತರಿಕ ಸಮೃದ್ಧಿಯ ಪ್ರತಿಬಿಂಬ. ಓಕೆ. ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಕೋಟಿಗಟ್ಟಲೆ ಹಣ ಇದ್ರೆ ನಿಮ್ಮ ನಡಿಗೆಯಲ್ಲಿ, ನಿಮ್ಮ ಮಾತಿನಲ್ಲಿ ಒಂದು ಸಹಜವಾದ ಆತ್ಮವಿಶ್ವಾಸ ಬರುತ್ತೆ ಅಲ್ವಾ? ಹೌದು, ಬರುತ್ತೆ. ಹಾಗೆಯೇ ನಮ್ಮ ಆಧ್ಯಾತ್ಮಿಕ ಖಾತೆಯಲ್ಲಿ ಪದ್ಮಗಳಷ್ಟು ಭಾಗ್ಯ ಜಮೆಯಾಗಿದೆ ಅನ್ನೋ ಅರಿವು ಇದ್ರೆ
ಆ ಖುಷಿ ಆ ನಶೆ ನಮ್ಮ ಮುಖದಲ್ಲಿ ತಾನಾಗಿಯೇ ಕಾಣಿಸುತ್ತೆ. ಅದಕ್ಕಾಗಿಯೇ ಪರಮಾತ್ಮನು ನಮ್ಮನ್ನೇ ಪ್ರಶ್ನಿಸುತ್ತಾರೆ, ನಿಮ್ಮ ಮುಖದಲ್ಲಿ ಆ ಪದ್ಮಗಳ ಗಳಿಕೆಯ ನಶೆ ಕಾಣಿಸುತ್ತದೆಯೋ ಅಥವಾ ಗುಪ್ತವಾಗಿದೆಯೋ ಅಂತ. ಈ ಪ್ರಶ್ನೆಯನ್ನು ನಾವೆಲ್ಲರೂ ನಮಗೆ ನಾವೇ ಕೇಳ್ಕೊಳ್ಬೇಕು. ಖಂಡಿತ. ಇವತ್ತಿನ ಚರ್ಚೆ ನಿಜಕ್ಕೂ ಅದ್ಭುತವಾಗಿತ್ತು. ನಮ್ಮ ಅಸಲಿ ಗುರುತಿನ 3 ಪದರಗಳನ್ನ ಒಂದೊಂದಾಗಿ ಬಿಚ್ಚಿಟ್ಟಾಗೆ ಆಯಿತು. ಹೌದು. ಇಡೀ ಚರ್ಚೆಯ ಪ್ರಮುಖ ಅಂಶಗಳನ್ನು ಒಟ್ಟುಗೂಡಿಸುವುದಾದ್ರೆ ಕೇಳುಗರಿಗಾಗಿ ಪ್ರಮುಖ ಟೇಕ್ಅವೇಸ್ ಏನು? ಖಂಡಿತ. ಇವತ್ತು ನಾವು ಚರ್ಚೆ ಮಾಡಿದ 3 ದೈವಿ ಗುರುತುಗಳು ನಮ್ಮನ್ನು ಅತ್ಯುನ್ನತ ಸ್ಥಿತಿಗೆ ಕೊಂಡೊಯ್ಯುತ್ತವೆ. ಮೊದಲನೆಯದಾಗಿ ಸುವರ್ಣ ಮಹೋತ್ಸವ. ಇದು ಹೊರಗಿನ ಆಚರಣೆಯಲ್ಲ, ನಮ್ಮ 100% ಶುದ್ಧ ಸುವರ್ಣದಂತಹ ಆಂತರಿಕ ಸ್ಥಿತಿ. ಇದನ್ನ ಸಾಧಿಸೋದೇ ಜಗತ್ತಿಗೆ ನಾವು ಕೊಡುವ ಅತಿದೊಡ್ಡ ಸೇವೆ. ಯಾಕೆಂದ್ರೆ ನಾವು ಜಗತ್ತಿಗೆ ಒಂದು ಜೀವಂತ ಮಾದರಿಯಾಗ್ತೀವಿ. ಎಕ್ಸಾಕ್ಟ್ಲಿ. ಎರಡನೇದು ಅಧಿಕಾರಿ. ನಾವು ಭಿಕ್ಷುಕರಲ್ಲ, ಪರಮಾತ್ಮನ ಮಕ್ಕಳು, ಅವರ ಸರ್ವ ಖಜಾನೆಗಳ ಮಾಲೀಕರು. ಈ ಒಂದು ಸ್ಮೃತಿ ನಮ್ಮನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಸ್ಥಿರವಾಗಿಡುತ್ತೆ. ಮಾಯಾಜೀತರನ್ನಾಗಿ ಮಾಡುತ್ತೆ. ಹೌದು. ಮತ್ತು ಈ ಎರಡರ ಪರಿಣಾಮವಾಗಿ ನಮ್ಮ ನಡತೆ ಮಹಾವೀರನಂತೆ ಅಂದ್ರೆ ಮಹಾನಾತ್ಮನಂತೆ ಇರುತ್ತೆ. ನಮ್ಮ ಪ್ರತಿಯೊಂದು ಸಂಕಲ್ಪ, ಮಾತು, ಕರ್ಮ ಉನ್ನತವಾಗಿರುತ್ತೆ. ಯಾಕಂದ್ರೆ ನಾವೇ ಭವಿಷ್ಯದ ಪೂಜ್ಯ ಆತ್ಮಗಳು. ಹೌದು. ಮತ್ತು ಈ ಎಲ್ಲದರ ಅಂತಿಮ ಫಲವೇ ಪದ್ಮಾಪದಂ ಭಾಗ್ಯವಾನ್ ಸ್ಥಿತಿ. ತಂದೆಯ ನೆನಪಿನಲ್ಲಿ ಕಳೆದ ಪ್ರತಿಯೊಂದು ಸೆಕೆಂಡ್ ನಮಗೆ ಪದ್ಮಗಳಷ್ಟು ಆದಾಯವನ್ನು ತಂದುಕೊಡುತ್ತೆ. ಮತ್ತು ಆ ಭಾಗ್ಯದ ನಶೆ ಮತ್ತು ಖುಷಿ ನಮ್ಮ ಮುಖ ಹಾಗೂ ನಡತೆಯಿಂದ ಸದಾ ವ್ಯಕ್ತವಾಗಬೇಕು. ತುಂಬಾ ಚೆನ್ನಾಗಿ ಸಾರಾಂಶ ಹೇಳಿದ್ರಿ. ಈ ಚರ್ಚೆಯಿಂದ ಕೆಲವು ಶಕ್ತಿಶಾಲಿ ಸ್ವಯಂ ದೃಢೀಕರಣಗಳನ್ನ, ಅಫರ್ಮೇಷನ್ಸ್ ಅಂತಾರಲ್ಲ, ಅದೆಲ್ಲ ನಾವು ನಮ್ಮ ಜೊತೆ ತೆಗೆದುಕೊಂಡು ಹೋಗ್ಬೋದು. ಖಂಡಿತ. ಉದಾಹರಣೆಗೆ, ನಾನು ಸುವರ್ಣ ಸ್ಥಿತಿಯಲ್ಲಿರುವ ವಿಶ್ವ ಪರಿವರ್ತಕ ಆತ್ಮ, ಅಥವಾ ನಾನು ಪರಮಾತ್ಮನ ಆಸ್ತಿಯ ಅಧಿಕಾರಿ ಆತ್ಮ, ನನ್ನ ಖಜಾನೆ ಸದಾ ಭರ್ಪೂರ್ ಮತ್ತು ಅಕ್ಷಯವಾಗಿದೆ. ಹೌದು. ಹಾಗೆಯೇ ನಾನು ಅತ್ಯುನ್ನತ ತಂದೆಯ ಉನ್ನತ ಸಂತಾನ, ಒಬ್ಬ ಮಹಾವೀರ ಆತ್ಮ, ಮತ್ತು ತಂದೆಯ ನೆನಪಿನಲ್ಲಿ ನನ್ನ ಪ್ರತಿ ಸೆಕೆಂಡ್ ಪದ್ಮಗಳಷ್ಟು ಆದಾಯವನ್ನು ಜಮಾ ಮಾಡುತ್ತಿದೆ. ಈ ಸ್ಮೃತಿಗಳು ನಮ್ಮನ್ನು ದಿನವಿಡೀ ಶಕ್ತಿಶಾಲಿಯಾಗಿರಿಸುತ್ತವೆ. ಹಾಗಾದ್ರೆ ಇವತ್ತಿನ ಈ ಆಳವಾದ ವಿಶ್ಲೇಷಣೆಯ ನಂತರ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯನ್ನ ಬಿಟ್ಟು ಹೋಗೋಣ. ಖಂಡಿತ. ಎಲ್ಲರೂ ಈ ಬಗ್ಗೆ ಯೋಚನೆ ಮಾಡ್ಬೋದು. ಇಂದು ನನ್ನ ಯಾವ ಒಂದು ಸಂಕಲ್ಪ ಅಥವಾ ಕರ್ಮದ ಮೂಲಕ ನನ್ನ ಅಧಿಕಾರಿ, ಮಹಾವೀರ ಅಥವಾ ಪದ್ಮಾಪದಂ ಭಾಗ್ಯವಾನ್ ಸ್ಥಿತಿಯನ್ನು ಪ್ರಾಯೋಗಿಕವಾಗಿ ಅನುಭವಿಸಬಹುದು. ದಿನದಲ್ಲಿ ಒಂದೇ ಒಂದು ಕ್ಷಣವಾದರೂ ಈ ಅನುಭವ ಮಾಡಿಕೊಂಡ್ರೆ ಅದೇ ನಮ್ಮ ನಿಜವಾದ ಗಳಿಕೆ. ಈ ಸುಂದರ ಸ್ಮೃತಿಗಳೊಂದಿಗೆ ಓಂ ಶಾಂತಿ. ಓಂ ಶಾಂತಿ.